ನಮ್ಮ ಜಯಮ್ಮನವರ ಈ ಮಹಿಳಾ ಬಳಗ ಕ್ಲೀನ್ ಆಗಿರೋ ಈ ಅಡುಗೆ ಮನೆಯಲ್ಲಿ ಸೌದೆ ಒಲೆ ಮೇಲೆ ತಯಾರಿಸುವ ಇಡ್ಲಿ, ರೈಸ್ ಬಾತು, ಚಿತ್ರಾನ್ನ ಅಂತಂದ್ರೆ ಚನ್ನಪಟ್ಟಣಕ್ಕೆ ಪ್ರತಿದಿನ ಕೆಲಸದ ಮೇಲೆ ಬರೋ ಜನ ಹುಡುಕೊಂಡ್ಬಂದು ಇಲ್ಲೇ ತಿಂಡಿ ತಿಂತಾರೆ. ಈ ಟಿಫನ್ ಐಟಮ್ಗಳ ಜೊತೆನಲ್ಲಿ ಆ ಕಡಲೆಕಾಯಿ ಚಟ್ನಿ ಮತ್ತು ಕಡಲೆಬೇಳೆ ವಡೆ ತುಂಬ ಚೆನ್ನಾಗಿರ್ತದೆ. ಬೆಳಗ್ಗೆ ಹಂಗೇನೆ ಮಧ್ಯಾಹ್ನದ ಹೊತ್ತು ಇಲ್ಲಿ ಸಿಗುವ ಮುದ್ದೆ ಮತ್ತು ಚಪಾತಿ ಊಟ ಅಂತಂದರೆ ಬಯಸಿ ಇಲ್ಲೇ ಭೋಜನ ಸವಿಬೇಕು ಅಂತ ಬರುವವರ ಬಳಗ ದೊಡ್ಡದಿದೆ. ನಾನು ಯಾವಾಗಲಾರು ಇಲ್ಲಿಗೆ ಹೋದರೆ ಮುದ್ದೆ, ಸೊಪ್ಪು ಅಥವಾ ಕಾಳಿನ ಉಪ್ಸಾರು, ಆ ಬೇಳೆ ಸಾರು, ತಿಳಿ ಸಾರು, ಮಜ್ಜಿಗೆ, ಮೊಸರು ಮತ್ತು ಆ ಕಾಳಿನ ಪಲ್ಯದಿಂದ ಭರಿತಗೊಂಡ ಒಂದು ಪರಿಪೂರ್ಣವಾದ ಭೋಜನವನ್ನು ಸವಿತೀನಿ. ಬರೀ 50 ರೂಪಾಯಿಗೆ ಇಷ್ಟು ಟೇಸ್ಟಿಯಾದ, ಹೆಲ್ದಿಯಾದ, ನ್ಯೂಟ್ರಿಷಿಯಸ್ ಆಗಿರುವಂಥ ಊಟವನ್ನು ಇಲ್ಲಿ ಉಣಬಡಿಸ್ತಾರೆ. ಚನ್ನಪಟ್ಟಣದ ಚಿಕ್ಕಮಗಳೂರಿನಲ್ಲಿರುವ LIC ಆಫೀಸ್ ಎದುರುಗಡೆ ಇರುವ ಐಶ್ವರ್ಯ ಹೋಟ್ಲು ಅಂತ ಈ ಜಾಗದ ಹೆಸರು.